ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಮಾರ್ನಿಂಗ್ ಎದ್ದಿದ್ದೀನಿ. ಈಗ ಮಾರ್ನಿಂಗ್ ಎದ್ದು ತಿಂಡಿ ರೆಡಿ ಮಾಡ್ತಿದ್ದೀನಿ. ತಿಂಡಿಯ ಜೊತೆಗೆ ಒಂದು ಪನ್ನೀರಿದ್ದು ಗ್ರೇವಿ ಮಾಡ್ತೀನಿ. ಪನ್ನೀರ್ ಗ್ರೇವಿ ಹೊರಗಿನ ಮಸಾಲೆ ಉಪಯೋಗಿಸದೆ ಮನೆಯಲ್ಲೇ ಮಾಡೋದು. ನೀವು ಕೂಡ ಒಮ್ಮೆ ನೋಡಿ. ಇಷ್ಟು ದಿನ ನಾನು ಹೊರಗಿನ ಮಸಾಲೆ ಉಪಯೋಗಿಸ್ಕೊಂಡು ಮಾಡ್ತಿದ್ದೆ. ಹೊರಗಿನ ಮಸಾಲೆ ಇಲ್ಲ, ಹೊರಗಿನ ಮಸಾಲೆಯನ್ನು ಯೂಸ್ ಮಾಡಿ ಪನ್ನೀರ್ ಮಾಡ್ತೀನಿ. ಏನೆಲ್ಲ ಬೇಕಂತ ನೋಡ್ಕೊಂಡು ಬನ್ನಿ. ಮಾಡಲಿಕ್ಕೆ ಮೊದಲೇದಾಗಿ ಪನ್ನೀರ್ ತಗೊಂಡಿದ್ದೀನಿ, 1/4 kg ಅಷ್ಟು. ಒಗ್ಗರಣೆಗೆ ಈರುಳ್ಳಿ ತಗೊಂಡಿದ್ದೀನಿ, ಟೊಮೆಟೊ ಇದು ದೊಡ್ಡದು ಕಟ್ ಮಾಡಿದ್ದೀನಿ. ಇದನ್ನು ಪ್ಯೂರಿ ಮಾಡಿ ಹಾಕ್ತೀನಿ. ಮತ್ತು ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಸಾಲೆ ಐಟಮ್ 1 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಜೀರಿಗೆ, ಗರಂ ಮಸಾಲೆಯಲ್ಲಿ ಸೊಂಪು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, 1 ಏಲಕ್ಕಿ, 1 ಲವಂಗ ಅಷ್ಟೇ ತಗೊಂಡಿದ್ದು. 4-5 ಗೋಡಂಬಿ, ಸ್ವಲ್ಪ ಮೆಂತೆ, ಹಲ್ದಿ, ಅರಿಶಿನ, ಧನಿಯಾ ಪೌಡ್ರು. ನಿಮಗೆ ಬೇಕಾದರೆ ಧನಿಯನ್ನು ಜಾಸ್ತಿ ಹಾಕ್ಕೊಂಡು ಪೌಡ್ರನ್ನು ಕ್ಯಾನ್ಸಲ್ ಮಾಡ್ಬೋದು, ಸ್ಕಿಪ್ ಮಾಡ್ಬೋದು. ಹಲ್ದಿ ಇಷ್ಟೇ ತಗೊಂಡಿದ್ದು. ಇದನ್ನೀಗ ಇನ್ನು ಮಸಾಲೆಯನ್ನು ಹುರ್ಕೊಳ್ಳುವ. ನೋಡಿ, ನಾನು ಪ್ಯಾನ್ ಇಟ್ಟಿದ್ದೀನಿ. ನೀರು ರಸ ಇರಬಾರ್ದಲ್ಲಿ ಪ್ಯಾನಲ್ಲಿಟ್ಟು ಮೆಣಸಿದ್ದು ನೋಡಿ, ಮೆಣಸು, ಸಾಮಾನು ಹುರ್ಕೊಳ್ಳುವ. ಮೊದಲು ಕೊತ್ತಂಬರಿಯನ್ನು ಸ್ವಲ್ಪ ಹುರಿಯುವ. ತವದಲ್ಲಿ ದೋಸೆ ಮಾಡ್ತಿದ್ದೀನಿ. ಮತ್ತು ಜೀರಿಗೆ ಹಾಕುವ. ಸ್ವಲ್ಪ ಸಾಮಾನು ಸ್ವಲ್ಪನೇ ಇರುವುದು ಉರಿಲಿಕ್ಕೆ. ಎಣ್ಣೆ ಹಾಕಲಿಲ್ಲ, ಡ್ರೈ ರೋಸ್ಟ್ ಮಾಡ್ತೀನಿ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಹೆಚ್ಚು ಫ್ರೈ ಮಾಡಲಿಕ್ಕೆ ಇಲ್ಲ. ಮಸಾಲೆ, ಗರಂ ಮಸಾಲೆ ಎಲ್ಲ ಮೆತ್ತೆ ಹಾಕಬೇಕು. ಹೆಚ್ಚು ಫ್ರೈ ಮಾಡಲಿಕ್ಕೆ ಇಲ್ಲ. ಅದು ಆಗಿದ್ದು ಇದನ್ನು ಮಿಕ್ಸಿಯಲ್ಲಿ ಹಾಕುವ. ಬಿಸಿ ಉಂಟು, ಮಿಕ್ಸಿಯಲ್ಲಿ ಹಾಕುವ. ಇದಕ್ಕೆ ನಾನು ತಗೊಂಡಿದ್ದು ಮೆಣಸಿನ ಹುಡಿ ಹಾಕ್ತೀನಿ. ಹಾಗೆ ಹಲ್ದಿ, ಹಾಗೆ ಇದು ಧನಿಯಾ ಪೌಡ್ರು, ಇದನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಾನೀಗ ಪನ್ನೀರನ್ನು ಸ್ವಲ್ಪ ಹಲ್ದಿ, ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕೆಲವು ಪನ್ನೀರಲ್ಲಿ ಉಪ್ಪು ಇರುತ್ತೆ, ಮಸಾಲೆಗೆ ಹಾಕ್ತೀನಲ್ಲ, ಉಪ್ಪು ಹಾಕಲಿಲ್ಲ ನಾನು. ಇದು ಸ್ವಲ್ಪ ಮಿಕ್ಸ್ ಮಾಡಿ ಪನ್ನೀರನ್ನು ಇದನ್ನು ಫ್ರೈ ಮಾಡುವ. ಒಂದು ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆಗಲಿ.
ಬಿಸಿ ಆಯಿತು. ಪನ್ನೀರ್ ಫ್ರೈ ಮಾಡುವ. ಫ್ರೈ ಮಾಡಿ ಹಾಕಿದರೆ ತುಂಬಾ ಒಳ್ಳೆಯದು. ಇವತ್ತು ಏನೂ ಗೊತ್ತಿಲ್ಲ, ತುಂಬ ತಲೆನೋವು ಆಗ್ತಾ ಉಂಟು. ಪನ್ನೀರ್ ಕೊಡ್ತೇನೆ ಮಕ್ಕಳಿಗೆ ಏನು ಕಮ್ಮಿ ಮಾಡಿದ್ರು ಇದೆಲ್ಲ ಕಮ್ಮಿ ಮಾಡಲ್ಲ ನಾನು. ಅದಕ್ಕೆ ಎಣ್ಣೆ ಹಾಕಬಾರ್ದು, ನಾನು ಹಾಕ್ತೀನಿ. ಯಾಕಂದರೆ ಕಾರಣ ಇಷ್ಟು, ಎಣ್ಣೆ ಹಾಕದಿದ್ದರೆ ಅದು ಒಂಥರ ಚೆಂದ ಇರಲ್ಲ. ನಾನು ಕಬ್ಬಿಣದಲ್ಲಿ ಮಾಡಿದೆ, ಅದು ನಂದು ಹಾಲಾಯಿತು. ಹಾಲಾಗಲಿಲ್ಲ, ಎಂತ ಗೊತ್ತಿಲ್ಲ. ಅದಕ್ಕೆ ನೀವು ಡಿಪೇಂಡ್ ಮಾಡಬೇಕು ಅಂತ ಹೇಳೋದಿಲ್ಲ ದೋಸೆ ಹಾಗೆ. 3 ದಿನ ಸ್ಕೂಲ್ ಉಂಟು, ಮತ್ತೆ ಇಲ್ಲ. ಫ್ರೈ ಆಗಿ ನೋಡಿ ಸಾಕಿಷ್ಟು, ಹೆಚ್ಚೇನು ಬೇಕಾಗಿಲ್ಲ, ಸಾಕು. ತೆಗಿತೀನಿ, ತೆಗೆದು ಈರುಳ್ಳಿ ಒಗ್ಗರಣೆ ಬಿಡ್ತೀನಿ. ಒಂದು ಮಾಡ್ತೋದೆ ನಾನು ಶುಂಠಿ ಬೆಳ್ಳುಳ್ಳಿ ಬೇಕಾಗ್ತದೆ, ಇದು ಈಗ ತೋರಿಸ್ತೀನಿ ನಾನು. ಇಲ್ಲಿ ಟೈಪಲ್ಲಿ ತಗೋಬೇಕು. ಕಷ್ಟ ಆಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ಊರಿಗೆ ಹೋಗ್ತಿದ್ದೀನಿ. ಸ್ವಲ್ಪ ಲೈವ್ ಮಾಡಲಿಕ್ಕೆ ಕಷ್ಟ ಉಂಟು. ಊರು ಬೇಕಲ್ವ ನಮಗೆ ಮಕ್ಕಳಿಗೆ. ನೋಡಿ ಇದಕ್ಕೆ ಇದಾಗ್ತೀವಿ, ಈರುಳ್ಳಿ ಹಾಕ್ತೀವಿ, ಚೆನ್ನಾಗಿ ಫ್ರೈ ಮಾಡ್ತೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನನ್ನತ್ರ ಶುಂಠಿ ಬೆಳ್ಳುಳ್ಳಿ ಅಷ್ಟು ಇದಿಲ್ಲ, ಮಾಡಿಸಿದ್ದು ಮನೆಯಲ್ಲಿ ಮಾಡಿಲ್ಲ, ನಾನು ತಂದಿದ್ದೀನಿ ಎಂದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿದೆ. ಚೆನ್ನಾಗಿ ಫ್ರೈ ಆಗಲಿ. ಅಲ್ಲಿ ತನಕ ನಾನು ಟೊಮೆಟೊವನ್ನು ಗ್ರೈಂಡ್ ಮಾಡಿರೋನು ಬರ್ತೀನಿ. ಟೊಮೆಟೊಯೊಟ್ಟಿಗೆ ಇದು ಕೂಡ ಗ್ರೈಂಡ್ ಮಾಡ್ತೀನಿ. ಮತ್ತು ಇದು ಬೇರೆಯೇ, ಇದು ಒಂದು ಹಾಕ್ಲಿಕ್ಕೆ ಉಂಟು, ಇದಕ್ಕೆ ಹಾಕುವ. ಫ್ರೈ ಆಗಲಿ ಚೆನ್ನಾಗಿದೆ ಎರಡು. ಫ್ರೈ ಆಗಲಿ ಅಲ್ಲಿ ಚೆನ್ನಾಗಿ. ಈರುಳ್ಳಿ ಫ್ರೈ ಆಯಿತು. ಈಗ ಇದನ್ನು ಗ್ರೈಂಡ್ ಮಾಡಿದ್ದು ಹಾಕ್ತೀನಿ. ಟೊಮೆಟೊ ಗ್ರೈಂಡ್ ಮಾಡಿದ್ದು ಚೆನ್ನಾಗಿ ಫ್ರೈ ಆಗಲಿಕ್ಕೆ, ಹಸಿ ವಾಸನೆ ಎಲ್ಲ ಹೋಗಬೇಕು ಟೊಮೆಟೊದ್ದು. ನೋಡಿ ಟೊಮೆಟೊ ಹಾಕಿದ್ದೀನಿ. ಅಲ್ಲಿಗೆ ನಾನು ಹುಡಿ ಮಾಡಿದ್ದು ಮಸಾಲನ್ನು ಹಾಕ್ತೀನಿ. ಹುಡಿ ಮಾಡಿದ ಮಸಾಲ, ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರ ಹೆಚ್ಚಬೇಕಾದರೂ ಹಾಕ್ಬೋದು. ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ತಾರೆ, ನಾನು ಮೊಸರು ಆ್ಯಡ್ ಮಾಡಿಲ್ಲ, ನಾನು ಬೀಜ ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು. ಯಾವಾಗಲೂ ಹೊರಗಿದ್ದು ಮಸಾಲೆ ತಿನ್ನಬಾರ್ದು. ನಾನೊಂದು 2 ಸಾರಿ ಪನ್ನೀರದ್ದು ಹೊರಗಿದ್ದು ಮಸಾಲೆ ಹಾಕಿದ್ದೀನಿ. ಯಾವಾಗಲೂ ತಿನ್ನಬಾರ್ದು, ಅಪರೂಪಕ್ಕೆ ತಿಂದರೆ ಪರವಾಗಿಲ್ಲ. ಇದು ಯಾವಾಗಲೂ ತಿಂದರೆ ಅದಕ್ಕೆ ಇದಿಲ್ಲ. ಅದಕ್ಕೆ ಮನೆಯಲ್ಲೇ ಮಾಡೋದು, ಮಕ್ಕಳೆಲ್ಲ ತಿಂತಾರೆ. ಕರಿಬೇವು ಹಾಕಲಿಕ್ಕೆ ನೆನಪಿರಲಿಲ್ಲ. ಇರಲಿ, ಇದು ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆ ಬಿಡುವ ತನಕ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಮಸಾಲದ್ದಲ್ಲ, ಟೊಮೆಟೊದ ಹಸಿ ವಾಸನೆ ಹೋಗಬೇಕು. ಫ್ರೈ ಆಗಲಿ. ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ. ಎಣ್ಣೆ ಬಿಟ್ಕೊಂಡು ಬಂದಿದೆ ನೋಡಿ. ನನಗೆ ಇಷ್ಟು ಗ್ರೇವಿ ಗಟ್ಟಿ ಬೇಡ, ನನಗೆ ಸ್ವಲ್ಪ ನೀರು ಬೇಕು.
ನೀರು ಬೇಕು ನನಗೆ. ಸ್ವಲ್ಪ ನೀರು ಇದು ಕಟ್ಟಿ ಆಗುತ್ತೆ ಕುದಿ ಬಂದ ಮೇಲೆ. ಇಷ್ಟು ಸಾಕು. ಕುದಿ ಬಂದ ಮೇಲೆ ಗಟ್ಟಾಗಿದೆ. ಕುದೀಲಿ, ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಪನ್ನೀರ್ ಹಾಕ್ತೀನಿ. ಕುದೀತುಂಟು. ಸ್ವಲ್ಪ ಪನ್ನೀರ್ ಹಾಕಿದ ಮೇಲೆ ಮತ್ತೆ ಕುದಿಲಿಕ್ಕೆ ಉಂಟದು. ಪನ್ನೀರ್ ಹಾಕ್ತೀನಿ. ಪನ್ನೀರ್ ಹಾಕಿದೆ. ಪನ್ನೀರ್ ಹಾಕಿ ಬೇಯಬೇಕಲ್ವ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನಗೆ ಸ್ವಲ್ಪ ಈ ಥರನೇ ಬೇಕು. ನನಗೆ ರೈಸಿಗೆ ಚೆನ್ನಾಗಿ ಕುದಿ ಬರಲಿ, ಬೇಯಲಿ ಪನ್ನೀರ್. ನೋಡಿ, ಗ್ರೇವಿ ರೆಡಿ ಆಯಿತು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸ್ವಲ್ಪ ಇತ್ತು ಅಷ್ಟೇ. ಅದನ್ನೇ ಹಾಕ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಘಮ ಘಮ ಅಂತ ಇದೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮನೆಯಲ್ಲೇ ಮಾಡಿಕೊಂಡು ಮಾಡಬೇಕು ಯಾವಾಗಲೂ. ಅದು ಅರ್ದಿದ್ದು ಎಷ್ಟು ತಿಂದರೂ ಅಷ್ಟು ದೇಹಕ್ಕೆ ಇದು ಉಂಟು. ಇದು ನಮ್ಮ ಮನೆಯಲ್ಲೇ ಮಾಡಿದ್ದು. ಇವತ್ತು ನನ್ನ ಮಗನಿಗೆ ಚಪಾತಿ ಬೇಕಂದ. ಟಿಫಿನ್ ಬಾಕ್ಸಿಗೆ ಚಪಾತಿ ಹಾಕಮ್ಮ, ನಾನು ಚಪಾತಿ ತಿಂದು ಬರ್ತೀನಿ ಅಂದ. ಅದಕ್ಕೆ ಚಪಾತಿ ರೆಡಿ ಮಾಡ್ತೀನಿ ಅವನಿಗೋಸ್ಕರ. ದೋಸೆ ಮಾಡಿದ್ದೀನಿ, ಚಪಾತಿ ರೆಡಿ ಮಾಡ್ತೀನಿ. ನೋಡಿದ್ರಲ್ವಾ, ನಾನು ಮಾಡಿ ಪನ್ನೀರ ಗ್ರೇವಿಯನ್ನು ನೋಡಿದ್ರಲ್ವಾ, ಹೇಗೆ ಆಗಿದೆ ಅಂತ ನಿಮಗೂ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ಮಾಡೋದಿಲ್ಲ, ನೀವು ಮಾಡಬೇಕಂತಂದ್ರೆ ನಾನು ರುಚಿಯೇ ನೋಡಿ ಇದು ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಮಾಡಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಗಂಟೆ ಎಷ್ಟಾಯಿತು ಗೊತ್ತಾ? ಈಗ 7 ಆಯಿತು. ನನ್ನ ಮಕ್ಕಳನ್ನು ಏರಿಸಿ ಅವರಿಗೆ ತಿಂಡಿ ಕೊಡಬೇಕು. ಹೊಟ್ಟೆಗೆ ಕೊಟ್ಟು ಇನ್ನು 3 ದಿನ ಸ್ಕೂಲ್ ಇದೆ. 3 ದಿನ ಇದೆ ಸ್ಕೂಲಿಗೆ ಬಿಟ್ಟು ಬರಬೇಕು. 3 ದಿನ ಸ್ಕೂಲ್ ಇದೆ. 30 ತನಕ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್ ಮಾಡಿ, ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಹಾಕುವ ವಿಡಿಯೋ ನಿಮಗೆ ಬಂದು ತಲುಪಿದೆ ಬೆಲ್ ಐಕನನ್ನು ಒತ್ತಿ. ಅಲ್ಲಿವರೆಗೆ ನಿಮಗೆ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.